ನರಸಿಂಹ ಅವತಾರವು ವಿಷ್ಣುವಿನ 4ನೇ ಅವತಾರವಾಗಿದ್ದು, ಹಿರಣ್ಯಕಶಿಪುವನ್ನು ಸಂಹರಿಸಲು ಎತ್ತಿದ ಈ ನರಸಿಂಹ ಅವತಾರವು ಒಂದು ತಲೆಭಾಗ ಸಿಂಹವಾಗಿದ್ದು, ಇನ್ನು ಅರ್ಧ ಭಾಗ ನರವಾಗಿರುತ್ತದೆ. ಪ್ರಹ್ಲಾದದ ಒಂದು ಅಂಶವನ್ನು ಕಾಪಾಡಲು ಈ ಅವತಾರವು ಜನಿಸಲಾಗುತ್ತದೆ. ನರಸಿಂಹ ಸಂಹಾರಕ್ಕೆ ಶರಭ ಎಂಬ ಅವತಾರವು ಆಗುತ್ತದೆ. ಇದು ಈಶ್ವರನ ಅಂಶವಾಗಿದ್ದು, ಅರ್ಧ ಸಿಂಹ ಮತ್ತು ಅರ್ಧ ಗರುಡವಾಗಿರುತ್ತದೆ. ನರಸಿಂಹ ಎರಡು ಅವತಾರದಲ್ಲಿ ನಾವು ನೋಡಬಹುದು. ಒಂದು ಉಗ್ರ ನರಸಿಂಹ, ಇನ್ನೊಂದು ಯೋಗ ನರಸಿಂಹ, ಇನ್ನೊಂದು ಲಕ್ಷ್ಮೀ ನರಸಿಂಹ ಎಂದು. ಯೋಗ ನರಸಿಂಹ ಯೋಗದಲ್ಲಿ ಕುಳಿತಿದ್ದು, ಪ್ರಸನ್ನನಾಗಿ ಲಕ್ಷ್ಮೀ ಜೊತೆಗೆ ಕುಳಿತುಕೊಂಡು ವರನಾಗಿ ಕೂತಿರಲು ಲಕ್ಷ್ಮೀ ನರಸಿಂಹ ಆಗುತ್ತಾನೆ. ಇನ್ನು ಪ್ರಹ್ಲಾದ ನರಸಿಂಹ ಅಥವಾ ಉಗ್ರ ನರಸಿಂಹನಾಗಿ ಇರಲು ಪ್ರಹ್ಲಾದವನ್ನು ಕಾಪಾಡಲು, ನಮ್ಮಲ್ಲಿರುವ ಹೆದರಿಕೆ ಹೋಗಲಾಡಿಸಲು ಈ ನರಸಿಂಹ ಉಗ್ರ ನರಸಿಂಹ ಪಠಿಸಲು ಸಾಧ್ಯ. ಇದಕ್ಕೆ ನಾವು ಮಂತ್ರವನ್ನು ಉಚ್ಚಾರಣೆ ಮಾಡಲು ಇಲ್ಲಿ ಹೇಳುತ್ತೇನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಃ ನಮಾಮ್ಯಹಂ. ಈ ಮಂತ್ರವನ್ನು ಜಪಿಸಿದರೆ ಸರ್ವ ರೋಗಗಳು ಮತ್ತು ಯಾವುದೇ ಥರ ಶತ್ರುಗಳ ಭಯವಿದ್ದರೂ ಹೋಗಲಾಡಿಸಬಹುದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀನಿವಾಸ. ಧನ್ಯವಾದಗಳು.